स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान् निरसकृतवान् पुरितत्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यनीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ಓಂ। ಮಹಾಭಾರತದ ವನಪರ್ವದ ಪಾಂಡವರ ಅರ್ಜುನನ ಭೇಟಿಯಾಗಿದೆ. ಪಾಂಡವರಲ್ಲಿ ಅದಕ್ಕೆ ರೆಕಾರ್ಡಿಂಗ್ ಸಾಕಾಗುತ್ತೆ. ಪಾಂಡವರಿಗೆ ಅರ್ಜುನನ ಭೇಟಿಯಾಗಿ ತುಂಬ ಸಂತೋಷ ಆಗಿದೆ. ಈ ಮಧ್ಯದಲ್ಲಿ ಭೀಮಸೇನನು ಕೂಡ ಹಿಮವತ್ತಪ್ಪಲಿನ ಯಕ್ಷರ ಒಂದು ದೊಡ್ಡ ಪಡೆಯನ್ನ ಎದುರಿಸಿ ಅವರನ್ನು ನಿರ್ನಾಮ ಮಾಡಿದ್ದಾನೆ. ಕ್ರೋಧವಶರು ಅನ್ನುವ ದೊಡ್ಡ ಸೈನ್ಯ ಇತ್ತು. ಆ ಬಳಿಕ ಹಾಗೆ ಕೆಳಕ್ಕೆ ಇಳಿದು ಬರುವಾಗ ಒಬ್ಬ ರಾಜನ ಭೇಟಿಯಾಗಿ, ಸುಬಾಹು ಅನ್ನುವ ರಾಜ ಭೇಟಿಯಾಗಿ ಅವರಿಗೆ ಬೇಕಾದ ಅನೇಕ ಜನ ಭೇಟಿಯಾಗ್ತಾರೆ. ಋಷಿಗಳ ಆಶ್ರಮದಲ್ಲಿ ಕೆಲವರು, ಇನ್ನು ಕೆಲವರು ದಾರಿಯಲ್ಲಿರುವ ತಮ್ಮ ಸಣ್ಣ ಪುಟ್ಟ ಸೂರಿನಲ್ಲೇ ಅವರಿಗೆ ಆತಿಥ್ಯ ಮಾಡುತ್ತಾರೆ. ಹೀಗೆ ಮಧ್ಯದಲ್ಲಿ ಬರುವಾಗ ಒಂದು ಕಡೆ ಭೀಮಸೇನ ಹುಡುಕಿಕೊಂಡು ಕಾಡಿನ ನಡುವೆ ಓಡಾಡುತ್ತಾ ಇರಬೇಕಾದ್ರೆ ಆಹಾರ ತರುವ ಮಧ್ಯದಲ್ಲಿ ಒಂದು ಸರ್ಪದ ಕೈಗೆ ಸಿಕ್ಕಿ ಹಾಕಿಕೊಳ್ತಾನೆ. ಆ ಸರ್ಪ ಎಲ್ಲ ಹಿಂದಿನ ಕತೆ ಹೇಳಿತು. ನಿನ್ನಕ್ಕಿಂತ ಬಲಿಷ್ಠನಾದವ ನಿನಗೆ ತಾನಾಗಿ ಸುಮ್ಮನಾಗಿ ಕೂತ್ರೆ ಆಗ ನಿನ್ನ ಶಾಪದ ಬಿಡುಗಡೆ ಅಂತ ನನ್ನ ಶಾಪದ ಪರಿಹಾರವನ್ನ ಹೇಳುವಾಗ ಹೀಗೆ ಹೇಳಿದ್ರು. ಅಲ್ಲೂ ಕೂಡ ಅವನನ್ನ ಆಕರ್ಷಕವಾದ ಶರೀರದವನೇ, ಅತ್ಯಂತ ಬಲಿಷ್ಠನೇ, ಹೀಗೆಲ್ಲ ಸಂಬೋಧನೆ ಮಾಡುತ್ತಾನೆ. ನಾನು ನಿನ್ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ಭೀಮಸೇನನೂ ಹೇಳುತ್ತಾನೆ. ಆದ್ರೆ ನೀನು ನಾವೆಲ್ಲ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿಕ್ಕಾಗದೆ ನೀನು ಪರಿತಪಿಸಿದಿ. ಅದನ್ನೇ ನೀನು ಆತ್ಮ ಅನಾತ್ಮವೇ, ಆತ್ಮ ಯಾವುದು ಅನಾತ್ಮ ಯಾವುದು ಅಂದ್ರೆ ಜೀವ ಇರುವಂಥದ್ದು ಜೀವ ಇಲ್ಲದೆ ಇರುವಂಥದ್ದರ ನಡುವೆ ಅದೆರಡು ಜೊತೆಯಾಗಿಯೇ ಬದುಕಿರುವುದು. ಅದನ್ನು ಒಂದು ಮಾತ್ರ ನಾನು ಅರ್ಥ ಮಾಡ್ಕೊಳ್ತೇನೆ, ಇನ್ನೊಂದು ಬಿಡುತ್ತೇನೆ ಅಂದ್ರೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಎರಡೂ ಜೊತೆಗೆ ಸಾಗಬೇಕಾದದ್ದು. ಹಾಗಾಗಿ ಆತ್ಮಾನಾತ್ಮ ವಿವೇಕವನ್ನು ನಿನಗೆ ಯಾರು ಕೊಡ್ತಾನೋ, ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಆಗ ನಿನಗೆ ಬಿಡುಗಡೆ ಆಗುತ್ತೆ. ಹೀಗೆ ತಾನು ನಹುಷನಾಗಿದ್ದ ಕಥೆಯನ್ನು ಹೇಳಿ ಅಗಸ್ತ್ಯರ ಶಾಪದಿಂದಾಗಿ ಹೀಗೆ ಅಜಗರ ರೂಪದಿಂದ ನಾನು ಬಿದ್ದಿರುವುದನ್ನ ನಿರೂಪಣೆ ಮಾಡಿದ್ದ. ಧರ್ಮರಾಜ ಅಲ್ಲಿಗೆ ಬಂದು ಅನೇಕ ಪ್ರಶ್ನೆಗಳನ್ನ ಅವನು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದ. ಆ ಉತ್ತರವನ್ನ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ಋತ್ವಿಜನ ಲಕ್ಷಣ ಏನು ಅಂತ ಎಲ್ಲವನ್ನು ಹೇಳಿ, ಅತ್ಯಂತ ಸಮಾಧಾನ, ದಾನ ಅಥವಾ ಶ್ರಮ, ದಮ ಮೊದಲಾದಂತಹ ಅನೇಕ ಗುಣಗಳಿಂದ ಕೂಡಿದ್ರೆ ಮಾತ್ರ ಅವನಿಗೆ ಅಂಥ ಒಂದು ಲಕ್ಷಣ ಇದ್ರೆ ಮಾತ್ರ ಅವನನ್ನ ಸಂಸ್ಕಾರಯುಕ್ತನಾದಂತಹ ದ್ವಿಜ ಅಂತ ಕರೀಲಿಕ್ಕೆ ಸಾಧ್ಯ. ಇದು ಶಾಂತಿ ಪರ್ವದಲ್ಲೂ ಮತ್ತು ಭೀಷ್ಮಾಚಾರ್ಯರು ಹೇಳುವ ಮಾತೆ. ನಮ್ಗೆ ಇವತ್ತು ಲೋಕದ ವ್ಯವಹಾರ ಬೇರೆ, ಶಾಸ್ತ್ರದ ವ್ಯವಹಾರ ಬೇರೆ. ಲೋಕದ ವ್ಯವಹಾರ ಇವತ್ತು ತಂದೆಯಿಂದ ಬಂದ ಬಳುವಳಿಯನ್ನು ಇಟ್ಟುಕೊಂಡು ಮಾತಾಡುವುದು. ಆದರೆ ಅದರ ಒಳಗೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಗ್ರಹಿಸುವ ಯಾವ ಮಂದಿಯೂ ಇವತ್ತು ನಮ್ಮ ಮುಂದೆ ಇಲ್ಲ. ಅದರಿಂದ ಅನಿವಾರ್ಯವಾಗಿ ನಾವು ಹೊರಗಿನ ವ್ಯವಸ್ಥೆಯನ್ನೇ ಮೇಲ್ನೋಟಕ್ಕಾದ್ರೂ ಒಪ್ಪಿಕೊಂಡು ಶಾಸ್ತ್ರದ ಒಳಕ್ಕೆ ಇಳಿಯುವಾಗ, ಅಂದ್ರೆ ಸಮಾಜದಲ್ಲಿ ನಾವು ಒಂದು ರೂಲ್ ಮಾಡೋದು ಕಷ್ಟ. ಯಾಕಂದ್ರೆ ರಾಜನಿಗೂ ಅದರ ಬಗ್ಗೆ ಗೊತ್ತಿಲ್ಲ, ನಿರ್ವಹಣೆ ಮಾಡುವನಿಗೂ ಗೊತ್ತಿಲ್ಲ, ಉಪದೇಶ ಮಾಡುವ ಗುರುವಿಗೂ ಗೊತ್ತಾಗಲ್ಲ. ಈ ಹಿಂದಿನ ಕಾಲದಲ್ಲಿ ಈಗ ನೀವು ಸತ್ಯಕಾಮ ಜಾಬಾಲನ ಕಥೆ ಹೇಳುವಾಗ ಆ ಋಷಿಗಳು ಅಂಥ ಒಂದು ಸಮರ್ಥರಾಗಿದ್ರು. ಅವನನ್ನು ಕರೆದು ಅವನಿಗೆ ಬೇಕಾದ ವ್ಯವಸ್ಥೆಯನ್ನು ಕೊಟ್ಟರು. ಇಲ್ಲಿ ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಅವನು ನಿಜವಾಗಿ ಅಂತರಂಗದಲ್ಲಿ ಜ್ಞಾನದ ಹಸಿವೆ ಇದ್ದವನಾದ್ರೆ ಪರಿಸರದಿಂದ ತೊಂದರೆ ಖಂಡಿತ ಇದೆ, ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕೃತಕೃತ್ಯ ಸರ್ವವರ್ಣ ಯದಿ ವೃತ್ತನ್ನ ಪಶ್ಯತಿ ಸಂಸ್ಕಾರಸ್ತತ್ರ ನಾಗೇಂದ್ರ ಬಲವಾನ್ ಪ್ರಸಮೀಕ್ಷಿತ. ಅವನು ಒಳಗಿನಿಂದ ಅವನಿಗೆ ಬೇಕೇ ಬೇಕು ಅನ್ನುವ ಹಠದಿಂದ ಅವನು ಅದಕ್ಕೋಸ್ಕರ ಪ್ರಯತ್ನ ಮಾಡಿದ ಅಂದ್ರೆ, ತಡೆ ಒಡ್ಡುತ್ತಾ ಇದೆ ಅಂದ್ರೆ ಅದಕ್ಕೂ ಯಾವುದೋ ಒಂದು ಅವನ ಪೂರ್ವದ ಕರ್ಮವೇ ಕಾರಣ. ಇವ್ರು ಕೊಡುದಿಲ್ಲ ಅಂತ ಇವನೇನು ನಾನು ಕೊಡ್ಲಿಲ್ಲ, ಅದರಿಂದಾಗಿ ಅವನಿಗೆ ಜ್ಞಾನ ಸಿಗ್ಲಿಲ್ಲ ಅಂತ ಇವನು ಹೆಮ್ಮೆ ಪಡಬಹುದು. ನಾಯಂ ಹಂತಿನ ಹನ್ಯತೆ, ಇವನಿಂದಾಗಿ ಏನು ತಡೆ ಬಂದದ್ದಲ್ಲ. ಆದ್ರೆ ಅವನಿಗೆ ಗೊತ್ತಿಲ್ಲ ಅವನ ಕರ್ಮವನ್ನು ಅವನು ಹೆಚ್ಚು ಹೆಚ್ಚು ಇನ್ನೂ ದುರ್ಗತಿಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಆದ್ರೆ ಪ್ರಾಮಾಣಿಕವಾದ ಪ್ರಯತ್ನ ಇದ್ದಾಗ ಜಾತಿಯಿಂದ ಎಲ್ಲೇ ಹುಟ್ಟಿದ್ರೂ ಕೂಡ ಆತನಿಗೆ ಬೇಕಾದ ಭಗವಜ್ಞಾನ ನಾವು
ಎಡವುದೆಲ್ಲಿ ಅಂದ್ರೆ ಭಗವಜ್ಞಾನ ಅಂದ್ರೆ ವೇದಜ್ಞಾನದಲ್ಲಿ ಮಾತ್ರ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಜ್ಞಾನ ಅನ್ನೋದು ಎಲ್ಲಿಂದಲೂ ಬರ್ಬೋದು. ವೇದವನ್ನು ಓದುವವರಿಗೂ ಭಕ್ತಿ ಇಲ್ಲದೆ ಇರ್ಬೋದು, ಆದರೆ ವೇದ ಓದದೇ ಇದ್ದಾಗಲೂ ಒಬ್ಬನಿಗೆ ಭಗವಂತನ ಬಗ್ಗೆ ಅತ್ಯಂತ ಕಾಳಜಿ ಪ್ರೀತಿ ಬಂದೇ ಬರುತ್ತೆ. ಅದರಿಂದ ಅವನಿಗೆ ಗೊತ್ತು ಯಾವ ಕಾಲಕ್ಕೆ ಜ್ಞಾನ ಎಲ್ಲಿಂದ ಕೊಡಬೇಕು ಅಂತ. ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಆ ಕನೆಕ್ಷನ್ ಸಿಗದೇ ಇರ್ಬೋದು, ಆದರೆ ಹಿಂದಿನ ಯಾವುದೋ ಒಂದು ಅಧ್ಯಯನದ ಗೆರೆ ಅವನಿಗೆ ಇಲ್ಲಿ ನೇರವಾಗಿ ಒಬ್ಬರ ಸಹಜವಾದ ಮಾತು ಕೇಳುವಾಗಲೇ ಅವನಿಗೆ ಇದು ನನ್ನ ಬದುಕಿನ ಬಿಡಲಾಗದ ಅನನ್ಯವಾದ ತತ್ವ ಅಂತ ಅವನ ಒಳಗೆ ಗಟ್ಟಿ ಕೂತು ಬಿಡುತ್ತೆ. ಅದರಿಂದಾಗಿ ನಮ್ಮ ಪ್ರಯತ್ನ ಪ್ರಾಮಾಣಿಕ, ಹೊರಮುಖವಾದ ಪ್ರಯತ್ನ ಇರಬಾರ್ದು ಅಂತ ಹೇಳ್ತಿಲ್ಲ. ಹೊರಮುಖವಾಗಿ ಕೇಳಬೇಕು, ಅಭ್ಯಾಸ ಮಾಡಬೇಕು, ಪ್ರಶ್ನೆ ಕೇಳಬೇಕು ಇತ್ಯಾದಿಗಳು ಬೇಕು. ಅದಕ್ಕೆ ಸಮಾಜ ಸ್ಪಂದಿಸ್ತಾ ಇಲ್ಲ ಅಂದಾಗ, ಆದ್ರೆ ನಮ್ಗೇನೋ ಬೇರೆನೇ ಜೀವನದಲ್ಲಿ ಗುರಿ ಇದೆ ಅನ್ನೋದು ಸ್ಪಷ್ಟವಾದಾಗ, ಇವ್ರು ಯಾರ ಮೇಲೆ ಈಗ ಇಷ್ಟು ಮಾಡಿ ನಾವು ಸಮಾಜದ ಮೇಲೆ ಕೋಪ ಮಾಡಿಕೊಂಡ್ರೆ, ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ವರ್ಗದ ಮೇಲೆ ಕೋಪ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಶಾಸ್ತ್ರ ಅರ್ಥ ಆಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಇವ್ರು ಯಾರು ಮಾಡುವವರೇ ಅಲ್ಲ. ನಿನ್ನ ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಬಿಡುವುದು ಸರಿಯಲ್ಲ, ಆದ್ರೆ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಿ. ನನಗೆ ದಕ್ಕಬೇಕಾದದ್ದಿದ್ರೆ ಅದು ಖಂಡಿತ ದಕ್ಕತ್ತೆ ಅನ್ನೋ ವಿಶ್ವಾಸ ಅವನಲ್ಲಿಟ್ಟು ನಾವು ಪ್ರಯತ್ನ ಮಾಡ್ತೇವೆ ಅಂದ್ರೆ ನಮ್ಗೆ ಅದು ಖಂಡಿತ ಸಿಗುತ್ತೆ. ಅನರ್ಥಗಳಾಗ್ತವೆ, ದಾರಿ ತಪ್ತವೆ. ಅಜಾಮಿಳನ ಪರಿಸ್ಥಿತಿಯನ್ನು ಅವನು ಯೋಚನೆ ಮಾಡಿದ್ದಿದ್ರೆ ಅವನಿಗೆ ಜ್ಞಾನೋದಯ ಆದ ತಕ್ಷಣ ಅವನು ಆತ್ಮಹತ್ಯೆ ಮಾಡ್ಕೋಬೇಕಿತ್ತು. ಎಂಥ ಒಂದು ಪರಂಪರೆಯನ್ನು ಬಿಟ್ಟು ಬಂದಿದ್ದ, ಎಷ್ಟು ಒಂದು ವ್ಯವಸ್ಥೆಯನ್ನು ಅವನು ಹಿಂದಿನಿಂದ ಪಡ್ಕೊಂಡು ಬಂದಿದ್ದ, ಅದೆಲ್ಲವನ್ನು ಒಂದು 60 ವರ್ಷ ಸ್ಪರ್ಶವೇ ಇಲ್ಲದಂತೆ ಬದುಕಿದ್ದಕ್ಕೋಸ್ಕರ ಅಂದ್ರೆ ಬದುಕಲಿಕ್ಕೆ ಅವನಿಗೆ ಮನಸ್ಸೇ ಬರಬಾರದಿತ್ತು. ಆದ್ರೂ ಮತ್ತೂ ಬದುಕಿದ, ಬದುಕಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ಪರಿಹಾರವನ್ನ ಕಂಡುಕೊಂಡ. ಹೀಗೆ ಒಂದು ಜ್ಞಾನ ಅಂತ ಅನ್ನೋದು ಬೇಕು ಅಂತ ಒಬ್ಬನಿಗೆ ಇದ್ದಾಗ ಅವನಿಗೆ ಸಂಸ್ಕಾರಗಳು ಖಂಡಿತ ಎಲ್ಲಿಂದಲೂ ಒಂದು ಕಡೆ ಸಿಗುತ್ತೆ. ಸಹಜವಾಗಿ ಒಂಚೂರು ಅನುಕೂಲ ದೇಹದ್ದು ಬೇಕಾಗುತ್ತೆ, ಅದು ಇಲ್ಲದೇ ಅಲ್ಲ, ಆದ್ರೆ ಅದೊಂದೇ ಮಾನದಂಡ ಅಲ್ಲ ಅವನಿಗೆ ಒಳಗಿನ. ಯಾಕೆಂದ್ರೆ ಒಂದು ಕಡೆಯಿಂದ ಇವತ್ತಿನ ಪರಿಸ್ಥಿತಿ ದುರ್ಬಲ ಇರುವುದರಿಂದಾಗಿ, ಕೇಳುವವನ ಶಕ್ತಿಯೂ ದುರ್ಬಲ ಇರುವುದರಿಂದಾಗಿ, ಶರೀರವೂ ಸಹಕಾರ ಮಾಡದೇ ಇದ್ದಾಗ ಗೋತ್ರದ ಪ್ರವೃತ್ತಿ ಇರುವುದಿಲ್ಲ, ಮನೆಯಲ್ಲಿ ಅಂತಹ ವಾತಾವರಣವೇ ಕಾಣುವುದಿಲ್ಲ. ಇದ್ದಕ್ಕಿದ್ದಾಗ ಅವನಿಗೆ ಅದನ್ನು ಹೇಳಿಕೊಟ್ಟಾಗ್ಲೂ ಒಂದೋ ತಾನು ಇಲ್ಲಿಯ ತನಕ ಅನುಭವಿಸಿದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ತಾನೆ ಹೊರತು ಅವರು ಹೇಳಿದ ಉದಾತ್ತವಾದ ಯೋಚನೆ ಏನು ಅಂತ ಇವನಿಗೆ ಅರ್ಥೈಸಿಕೊಳ್ಳಿಕ್ಕೆ ಈ ಹಿಂದಿನ ಸಂಸ್ಕಾರ, ಈ ಹಿಂದಿನ ಪರಿಸರ ಅವನಿಗೆ ಬಿಡುವುದು ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಅವನಿಗೆ ತಿಳ್ಕೊಂಡ ಮೇಲೆ ಅದನ್ನು ಅವನು ಆದ್ರೂ ಬಿಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಸ್ವಲ್ಪ ನಿಧಾನ ಆಗ್ಬೋದು. ಬಿಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಆ ಕಂಟಿನ್ಯೂಷನ್ ಹಾಗೆ ಇತ್ತು ಅಂತ ಇಟ್ಕೊಳ್ಳಿ. ವಿದುರನ ಹಾಗೆ ಅವನು ಯಾವತ್ತೂ ಶಾಸ್ತ್ರದ ಉಪದೇಶಕ್ಕೆ ಹೋಗ್ಲಿಲ್ಲ, ಲೋಕ ನೀತಿಯನ್ನು ಅವನು ಚೆನ್ನಾಗಿ ಬೋಧಿಸಿದ. ಮತ್ತು ಉಳಿದದ್ದನ್ನು ಹೇಳಬೇಕು ಅಂತ ಬಂದಾಗ ಅವನೇ ತನ್ನ ನೀತಿಯನ್ನು ಅರ್ಥ ಮಾಡಿಕೊಂಡು ಸನತ್ ಕುಮಾರರನ್ನ ಕರೆಸಿ ಆ ಮೂಲಕ ಉಪದೇಶವನ್ನ ಮಾಡಿದ. ಸನತ್ ಕುಮಾರ ಮತ್ತು ಸನತ್ ಸುಜಾತ ಇಬ್ರು ಬೇರೆ ಅಲ್ಲ, ಒಬ್ರೆ, ಹೆಸರು ಬೇರೆ ಬೇರೆ ಅಷ್ಟೇ. ಸನಕ ಸನಂದನ, ಸನಾತನ, ಸನತ್ ಕುಮಾರ, ಅಥವಾ ಅದು ಸನತ್ ಸುಜಾತ ಅಂತ ಹೀಗೆ 2 ಹೆಸರುಗಳಿಂದ ಗುರುತಿಸ್ತಾರೆ. ಹಾಗೆ ಬೋಧಿಸಿದ ಮಾತಿನ ಹಿಂದೆ ಇದ್ದ ಉದ್ದೇಶ ಏನು ಅಂತಂದ್ರೆ, ತಿಳಿಬೇಕು ಅಂತ ಅನ್ನುವ ಹಠ ಇದ್ದಾಗ ಖಂಡಿತ ಅದಕ್ಕೆ ಅನುಕೂಲ ಸಿಕ್ಕೇ ಸಿಗುತ್ತೆ. ಯಾರೋ ಒಬ್ಬ ಸಿಗ್ತಾನೆ, ಆವಾಗ ನಾವು ಅದನ್ನ ಸಿಕ್ಕಿದ್ದನ್ನ ಲಾಭ ಅಂತ ಅಂದುಕೊಳ್ಳೋದು, ಇಲ್ಲಿ ತನಕ ಆದದ್ದೇ ನಮಗೆ ಅನ್ಯಾಯ ಆಯ್ತು, ಹಿಂಸೆ ಆಯ್ತು ಅಂತ ಅಂದುಕೊಂಡ್ರೆ ಅವನು ವೃತ್ತಂ, ಅವನು ಇಲ್ಲಿ ತನಕ ಆದದ್ದನ್ನೇ ಯೋಚನೆ ಮಾಡ್ತಾ ಇದ್ದ ಅಂದ್ರೆ ಈಗಿದ್ದು ಕೂಡ ಅವನಿಗೆ ಕೈ ತಪ್ಪುವ ಸಾಧ್ಯತೆಗಳೇ ಹೆಚ್ಚು. ಅದರಿಂದಾಗಿ ತಂ ಬ್ರಾಹ್ಮಣ ಮಹಂ ಪೂರ್ವಂ ಇದೆ ಇಷ್ಟು ಹೇಳಿ ತನಗೆ ಅಂತಹ ಒಬ್ಬ ಋತ್ವಿಜನಿಂದ ಶಾಪಗ್ರಸ್ತನಾಗಿ ನಾನು ಅಂತ, ಅಗಸ್ತ್ಯರಿಂದ ಶಾಪಗ್ರಸ್ತನಾಗಿ ಹೀಗೆ ಬಿದ್ದೆ ಅಂತ ಇತ್ಯಾದಿಗಳನ್ನು ಹೇಳಿ ಮುಂದೆ ಯುಧಿಷ್ಠಿರ ಕೆಲವು ಮಾತುಗಳನ್ನು ಆಡ್ತಾನೆ. ಸರ್ಪ ಕೇಳುತ್ತಾನೆ, ನಾನು ಇಲ್ಲಿ ತನಕ ಪ್ರಶ್ನೆ ಕೇಳಿದೆ, ನೀನು ಉತ್ತರ ಕೊಟ್ಟೆ. ಇವನು ಯುಧಿಷ್ಠಿರ ಹೇಳ್ತಾನೆ, ನಾನು ನಿನಗೆ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀನು ಉತ್ತರ ಕೊಡು ಅಂತ. ಯಾಕೆಂದ್ರೆ ನೀನು ಕೂಡ ಸಾಮಾನ್ಯ ಅಲ್ಲ ಅಂತ ಈಗ ನಹುಷ ಅಂತ ಗೊತ್ತಾದ ಮೇಲೆ ನಿನ್ನಿಂದಲೂ ಕೆಲವನ್ನು ನಾನು ಬಯಸ್ತೇನೆ. ಅವನು ಕೇಳುವ ಪ್ರಶ್ನೆ, ಯುಧಿಷ್ಠಿರ, ಭವಾನೇತಾದೃಶೋ ಲೋಕೆ ವೇದ ವೇದಾಂಗ ಪಾರಗ. ಇಷ್ಟು ವಿಷಯವನ್ನು ಒಪ್ಪಿಕೊಳ್ಳುವುದು, ಈಗ ಪ್ರಶ್ನೆ ಕೇಳಿದ ತಕ್ಷಣ ಒಬ್ಬ ಉತ್ತರ ಕೊಟ್ಟ ಅಂತ ಇಟ್ಕೊಳ್ಳಿ, ಉತ್ತರ ಕೊಟ್ಟ ತಕ್ಷಣವೇ ತಲೆ ತೂಗುದ್ರಲ್ಲೂ ಗೊತ್ತಾಗುತ್ತೆ ಅವನಿಗೆ ಎಷ್ಟು ಅರ್ಥ ಆಗಿದೆ ಅಂತ, ಅಥವಾ ಅದನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಗೊತ್ತಾಗುತ್ತೆ ಇವನಿಗೆ ಎಷ್ಟು ಇದರ ಬಗ್ಗೆ ಕಾಳಜಿ ಇತ್ತು ಅಂತ. ಯುಧಿಷ್ಠಿರ ಗಮನಿಸಿದ್ದೇನು ಅಂದ್ರೆ, ಅವನು ಹೇಳುವ ಮಾತಿನಲ್ಲಿ ಎಲ್ಲಿಯಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ತಕ್ಷಣವೇ ಇದು ಸರಿ ಇಲ್ಲ ಅಂತ ಆಕ್ಷೇಪ ಮಾಡಬಹುದಿತ್ತು, ಅಥವಾ ಇದರಲ್ಲಿ ಇನ್ನು ಹೀಗೆ ಸೇರಿಸಬೇಕಿತ್ತು ಅಂತ ಹೇಳಬಹುದಿತ್ತು. ಅದೇನು ಹೇಳೋದಾದ್ರೆ ಅಲ್ಲಿ ಎಲ್ಲವನ್ನು ಗ್ರಹಿಸಿದ ಅನ್ನುವ ಮಾತಿನಿಂದ ಅವನಿಗೆ ಅರ್ಥ ಆಯ್ತು ಇವನಿಗೆ. ಯಾಕಂದ್ರೆ ಇವನು
ಬಿಡಿಸಿ ಬಿಡಿಸಿ ಹೇಳಿಲ್ಲ, ಸಾರ್ಟ್ ಔಟ್ ಆದ ಸಂಗತಿಯನ್ನು ಹೇಳಿದ್ದು. ಅಷ್ಟರಲ್ಲೇ ಅವನು ಪೂರ್ತಿ ಅರ್ಥ ಮಾಡಿಕೊಂಡಾದ್ರಿಂದ, ಮತ್ತು ಇಂದ್ರನ ಪದವಿಯ ತನಕ ಹೋಗುವಂತಹ ಒಂದು ಹಿರಿತನ ಇವನಿಗೆ ಇರಬೇಕಾದ್ರೆ ಎಷ್ಟು ನಾಲೆಜ್ನಲ್ಲಿ ಅವನ ಎತ್ತರ ಇರಬೇಕಿತ್ತು. ಅದರಿಂದಾಗ ಅವನು ಕೇಳ್ತಾನೆ, ಬ್ರೂಹಿ ಕಿಂ ಕುರ್ವತಃ ಕರ್ಮ ಭವೇತ್ ಗತಿರನುತ್ತಮ. ಒಬ್ಬ ಉತ್ತಮವಾದ ಗತಿಯನ್ನು ಪಡೆಯಬೇಕು ಅಂತಾದ್ರೆ ಜೀವನದಲ್ಲಿ ನೀನು ವೇದಾಂಗ ಪಾರಗ, ವೇದಾಂಗಗಳನ್ನು ಚೆನ್ನಾಗಿ ತಿಳಿದವನು. ಅದರಿಂದ ನಾನು ನಿನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾವ ಕರ್ಮವನ್ನು ಮಾಡಿದರೆ ಉತ್ತಮ ಗತಿಯನ್ನು ಹೊಂದುತ್ತಾನೆ? ಅದಕ್ಕೊಂದು ಸೂತ್ರದ ಹಾಗೆ ಮಾತಾಡ್ತಾನೆ ಸರ್ಪ. ಪಾತ್ರೇ ದತ್ವ ಪ್ರಿಯಾಣ್ಯುಕ್ತ ಸತ್ಯಮುಕ್ತ ಚ ಭಾರತ ದಾನಂಚ ಸತ್ಯಂ ಅಹಿಂಸಾ ನಿರತಃ ಸ್ವರ್ಗಂ ಗಚ್ಚೇದಿತಿ ಮತಿರ್ಮಮ. ಇಷ್ಟು ವಿಷಯ. ಒಬ್ಬ ವ್ಯಕ್ತಿ ಉತ್ತಮವಾದ ಗತಿಯನ್ನು ಹೊಂದಬೇಕು ಅಂತಂದ್ರೆ ಪಾತ್ರೇ ದತ್ವ, ಯೋಗ್ಯನಾದವನಿಗೆ ಸಂಪತ್ತನ್ನು ವಿನಿಯೋಗ ಮಾಡಿದ್ರೆ ನಮ್ಗೆ ಗೊತ್ತಾಗುವುದಿಲ್ಲ ಮತ್ ಸಮಸ್ಯೆ. ದಾನ ಬೇರೆ, ಸಹಾಯ ಬೇರೆ. ನಾವು ಸಹಾಯವನ್ನು ದಾನ ಅನ್ಕೋತೇವೆ. ಈಗ ನೇತ್ರದಾನ, ಅದು ದಾನ ಅಲ್ಲ, ನೇತ್ರ ಇಲ್ಲದವನಿಗೆ ನೀವು ಮಾಡಿದ ಸಹಾಯ. ದಾನ ಅಂದ್ರೆ ಯಾರು ಶಾಸ್ತ್ರಕ್ಕಾಗಿ ಬದುಕನ್ನು ಮೀಸಲಿಟ್ಟಿರ್ತಾನೋ ಅಂಥವನಿಗೋಸ್ಕರ ನೀವು ಏನಾದ್ರೂ ಕೊಟ್ಟು ಪ್ರತಿ ಫಲವನ್ನ ನಿರೀಕ್ಷೆ ಮಾಡದೆ ಒಪ್ಪಿಸಿದ್ರೆ ಅದು ದಾನ. ಆದ್ರಿಂದಾಗಿ ನೀವು ಸಹಾಯ ಎಷ್ಟಾದ್ರೂ ಮಾಡಿ, ಅದನ್ನು ತಪ್ಪು ಅಂತ ಯಾವತ್ತೂ ಶಾಸ್ತ್ರ ಹೇಳುವುದಿಲ್ಲ. ಆದ್ರೆ ಅದು ಉತ್ತಮವಾದ ಗತಿಗೆ ಕಾರಣ. ನಿಮಗೆ ಜ್ಞಾನದ ಗತಿ ಬೇಕಾ? ಜ್ಞಾನಿಗಳಿಗೇ ಕೊಡ್ಬೇಕು. ನಿಂಗೆ ಒಟ್ಟು ಈಗ ಸಮಸ್ಯೆ ಪರಿಹಾರ ಆಗ್ಬೇಕಾ? ನೀನು ಯಾರಿಗಾದ್ರೂ ಕೊಡು, ಅಲ್ಲಿ ಯಾರು ನಿನ್ನನ್ನು ಆಕ್ಷೇಪ ಮಾಡೋದಿಲ್ಲ. ನಿನಗೆ ಅಂತರಂಗದ ಗತಿಯಲ್ಲಿ ಮೇಲೆ ಸಾಧಿಸಬೇಕು, ಸತ್ಯವನ್ನು ತಿಳಿಯುವ ಅಂಶದಲ್ಲಿ ನೀನು ಏರ್ಬೇಕು ಅಂತಂದ್ರೆ ನೀನು ತಿಳಿದವನಿಗೇನೆ ಕೊಡ್ಬೇಕು. ಅದು ತಿಳಿದವನು ಯಾರು ಆಗಿರ್ಬೋದು, ಹೀಗೆ ಹಾಗೆ ಅಂತಲ್ಲ. ಆದ್ರೆ ಸಾಮಾನ್ಯವಾಗಿ ಷಟ್ಕರ್ಮಿಗಳಾದ್ರೆ ಅವ್ರು ಎಲ್ಲ ತರದ ಕರ್ಮಗಳನ್ನೂ ಮಾಡ್ತಾರೆ ಅನ್ನುವ ನಂಬಿಕೆಯಿಂದ ಅವ್ರ ಹತ್ರ ಕೊಟ್ಟದ್ದು ಹೆಚ್ಚು ಫಲಿಸತ್ತೆ. ಕೊಟ್ಟದ್ದು ಪೂರ್ತಿ ವ್ಯರ್ಥ ಆಗುದಿಲ್ಲ ಅವರಲ್ಲಿ ಆ ಪೂರ್ತಿ ಯೋಗ್ಯತೆ ಇಲ್ಲದೆ ಇದ್ರೆ. ಯಾಕೆಂದ್ರೆ ನೀವು ಕೊಡುವುದರಲ್ಲಿ ಶ್ರದ್ಧೆ ಇತ್ತು. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಧಿಯಾದೇಯಂ ಕ್ರಿಯಾದೇಯಂ. ಕೊಡಬೇಕು ಅನ್ನೋದು ಪ್ರಧಾನ, ಕೊಟ್ಟದಕ್ಕೊಂದು ಫಲ ಇದೆ. ಆದ್ರೆ ನಿನ್ನ ಅಂತರಂಗದಿಂದ ನಿನ್ನನ್ನ ಜ್ಞಾನದ ದಾರಿಯಲ್ಲಿ ಎತ್ತರಕ್ಕೆ ಬೆಳೆಸಬೇಕು ಅಂತ ಆದ್ರೆ ಆವಾಗ ನೀನು ಕೊಡುವಾಗ ಒಳ್ಳೆಯ ವ್ಯಕ್ತಿಯನ್ನೇ ಆರಿಸಿ ಕೊಡಬೇಕು ಅನ್ನೋದನ್ನ ಹೀಗೆ ಹೇಳಿ, ಪ್ರಿಯಾಣ್ಯುಕ್ತ, ಪ್ರಿಯಾಣಿ, ಉತ್ತಮವಾದದ್ದನ್ನೇ ಎಲ್ಲರಿಗೂ ಹೇಳಬೇಕು. ಅವ್ರು ಸರಿ ಇಲ್ಲ ಅಂತ ಇವ್ರ ಹತ್ರ, ಇವ್ರು ಸರಿ ಇಲ್ಲ ಅಂತ ಅವ್ರ ಹತ್ರ. ಒಳ್ಳೇದನ್ನ ಮಾತಾಡಪ್ಪ, ಬೇಕಾದಷ್ಟು ಸರಿ ಇದ್ದದ್ದಿದೆ ಜಗತ್ನಲ್ಲಿ. ಹಾಗೆ ಅಂತ ಹೇಳಿ ಪ್ರಿಯ ಆಗಬೇಕು ಅಂತ ಎಲ್ಲರನ್ನು ನೀವೇ ಇಂದ್ರ, ನೀವೇ ಚಂದ್ರ, ಇದು ತಪ್ಪು. ಬಹಳ ಕಷ್ಟ ಮಾತಾಡುವುದು ಅಂತ ಅನ್ನೋದು. ಆದ್ರೆ ಬಾಯಿ ಇದೆ, ಶಬ್ದಗಳಿವೆ, ಮಾತಾಡುವುದು ಸುಲಭ. ಆದ್ರೆ ಏನನ್ನು ಮಾತಾಡಬೇಕು ಅನ್ನೋದು ಕಷ್ಟ. ಮಾತು ಸುಲಭ, ಮಾತಿನ ಕ್ವಾಲಿಟಿ ಅದನ್ನ ನಾವು ಗ್ರಹಿಸುವುದು ಕಷ್ಟ. ವೇದ ಹೇಳುವಾಗ ಸಕ್ತುಮಿವ ತಿತವುನ ಪುನಂತು ಯತ್ರ ಧೀರ ಮನಸ ವಾಚಂ ಅಕ್ರತ. ಮಾತನಾಡುವಾಗ ಜರಡಿಯಲ್ಲಿ ಚೆನ್ನಾಗಿ ಅದನ್ನ ಸಾರಿಸಿ ಕಾಳನ್ನ ಮಾತ್ರ ಯಾರು ಮಾತಾಡ್ತಾನೋ ಅಲ್ಲಿ ಲಕ್ಷ್ಮೀ ನಿಹಿತಾಧಿವಾಚಿ. ಆ ಮಾತಿನಲ್ಲಿ ಲಕ್ಷ್ಮಿ ಬಂದು ನೆಲೆಸಿ ಅವನು ಹೇಳಿದ ಮಾತು ಹೇಳಿದ ಹಾಗಾಗುತ್ತೆ. ಇದು ಒಂದು ತಪಸ್ಸಿನ ಗುಣ, ವಾಗ್ವ್ರತ ಅಂತ ಕರೀತಾರೆ ಇದನ್ನ. ಬಹಳ ಕಷ್ಟದ ವ್ರತ, ಆದ್ರೆ ಖರ್ಚಿಲ್ಲದ ವ್ರತ, ಸುಲಭದ ವ್ರತ. ಆದ್ರೆ ಎಚ್ಚರ ತಪ್ಪಿದ್ರೆ ಏನೇನೋ ಅವ್ಯವಸ್ಥೆಯೂ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಿಯಾಣಿ ಉಕ್ತ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ ನಮಗೆ ಆ ಪ್ರಿಯ ಅನ್ನುವ ವ್ಯಾಖ್ಯಾನವನ್ನು ಕೊಡುವಾಗ ಪ್ರಾಮಾಣಿಕವಾದದ್ದನ್ನು ಹೇಳು. ಆದ್ರೆ ಹೇಳುವ ರೀತಿಯಲ್ಲಿ ಇನ್ನೊಬ್ಬರಿಗೆ ನೋಯಿಸುವ ಹಾಗೆ ಹೇಳಬೇಡ. ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಂತ ಪಾಪ ಎದೆ ಮೇಲೆ ಕಲ್ಲು ಹಾಕಿದಾಗ ಹೇಳಬೇಡ. ಸ್ವಲ್ಪ ಸಮಾಧಾನದ ಬಿಡಿಸಿ ಹೇಳು. ಆಗ ಬಿಡಿಸಿದಾಗ ಪ್ರತಿಯೊಂದು ಸಂಗತಿಯನ್ನು ಕೂಡ ಚೆನ್ನಾಗಿ ಅರ್ಥೈಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹೀಗೆ ಒಂದು ಅಂಶವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನುಷ್ಯ ಎಷ್ಟು ಪ್ರಯತ್ನ ಮಾಡಿದರೂ ಮಾತಿನ ವ್ಯವಸ್ಥೆಯಲ್ಲಿ ಜಾರುವುದು ಸಹಜವೇ. ಅದರಿಂದಾಗಿ ಎಷ್ಟು ಸಾಧ್ಯವಾದಷ್ಟು ಒಬ್ಬ ಮನುಷ್ಯ ತನ್ನ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಪ್ರಾಮಾಣಿಕವಾದದ್ದನ್ನು, ಸತ್ಯವಾದದ್ದನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾನೋ ಅಷ್ಟು ಅವನು ಎತ್ತರಕ್ಕೆ ಏರ್ತಾನೆ. ಸತ್ಯ ಮುಕ್ತ ಅಹಿಂಸಾ ನಿರತಃ, ಅಹಿಂಸೆಯಲ್ಲಿ ನಿರತನಾಗಿ. ಅಹಿಂಸಾ ಅಂತಂದ್ರೆ ಮೇಲೆ ಕುಡಿದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಯಾರು ಬದುಕ್ತಾನೋ ಸ್ವರ್ಗಂ ಗಚ್ಚೆ ಮತಿರ್ಮಮ, ಅವನು ಖಂಡಿತ ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಅಂತ. ಹೀಗೆ ಆ ನಹುಷ ಸರ್ಪರೂಪದಲ್ಲಿದ್ದವನು ಯುಧಿಷ್ಠಿರನಿಗೆ ಉತ್ತರವನ್ನು ಕೊಡ್ತಾನೆ. ಆಗ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡಿದ, ನೀನಿಷ್ಟು ಪಟ್ಟಿ ಕೊಟ್ಟಿ
ಜ್ಞಾನ ಇದ್ದವನಿಗೆ ದಾನ ಮಾಡಬೇಕು, ಉತ್ತಮವಾದ ಮಾತುಗಳನ್ನಾಡಬೇಕು, ಆದರೆ ಅದು ಸತ್ಯವಾಗಿರಬೇಕು. ಉತ್ತಮವಾದದ್ದು ಅಂತ ಹೇಳಿ ನಿಂಗೆ ಖುಷಿ ಆಗುತ್ತೆ ಅಂತ ನೀನೇ ಇಂದ್ರ ನೀನೇ ಚಂದ್ರ ಅಂತ ಇಲ್ಲ ಸಲ್ಲದ ಅಸಭ್ಯಗಳನ್ನೇ ಮಾತಾಡಿ ಆಮೇಲೆ ಬೈಕೊಳ್ಳುವುದಲ್ಲ. ಸ್ಟೇಜಲ್ಲಿ ಅವನಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಹೇಳಿದಾಗ ಅವನು ಉಬ್ಬಿ ಹಾರಿ ಹೊಟ್ಟೋಗ್ಬಿಟ್ಟಿದ್ದ ಅಂತ ಅನ್ನೋ ತರದ್ದಲ್ಲ. ಅದರ ಜೊತೆಗೆ ಇನ್ನೊಬ್ಬರಿಗೆ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ದೇಹದಿಂದಾಗಲಿ ಹಿಂಸೆಯನ್ನ ಮಾಡದಂತೆ ಯಾರು ನಿರಂತರ ಬದುಕಿರ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಹಾಗೆ ಯುಧಿಷ್ಠಿರ ಕೇಳ್ತಾನೆ, ಸರಿ ನೀವಿಷ್ಟೆಲ್ಲ ಹೇಳಿದ್ರಿ, ನನಗೆ ಇದರಲ್ಲಿ ಯಾವುದು ಕ್ಯಾಟಗರಿಯಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಹೇಳಿ. ದಾನ ದೊಡ್ಡದೋ, ಸತ್ಯ ದೊಡ್ಡದೋ, ಪ್ರಿಯವಾದದನ್ನು ಹೇಳುವುದು ಮುಖ್ಯನೋ ಅಥವಾ ಅಹಿಂಸೆಯಲ್ಲಿರುವುದು ಶ್ರೇಷ್ಠನೋ? ನಂಗೆ ಇದನ್ನು ಬಿಡಿಸಿ ಹೇಳಿ. ಈ ನಾಲ್ಕರಲ್ಲಿ ಒಂದು ಸುಪೀರಿಯರ್ ಕಾಂಪ್ಲೆಕ್ಸ್ ಯಾವುದಕ್ಕೆ, ಎಲ್ಲಿ ಕಾಡುತ್ತದು ಅಂತ ಕೇಳ್ತಾನೆ. ದಾನದ್ವಾ ಸರ್ಪ ಸತ್ಯಾದ್ವಾ ಕಿಮತೋ ಗುರು ದೃಶ್ಯತೆ ಅಹಿಂಸಾ ಪ್ರಿಯಯೋಶ್ಚೈವ ಗುರುಲಾಘವ ಮಚ್ಚುತ ಉಚ್ಯತ. ನನಗೆ ಗುರುಲಾಘವ, ಗುರು ಅಂದ್ರೆ ದೊಡ್ಡದು, ಲಾಘವ ಅಂದ್ರೆ ಚಿಕ್ಕದು. ಇದರಲ್ಲಿ ಯಾವುದು ದೊಡ್ಡದು? ದಾನ ದೊಡ್ಡದೋ, ಸತ್ಯ ದೊಡ್ಡದೋ, ಪ್ರಿಯವಾದದ್ದನ್ನು ಹೇಳುವುದು ದೊಡ್ಡದೋ ಅಥವಾ ಅಹಿಂಸೆ ದೊಡ್ಡದೋ? ಅದಕ್ಕೆ ಅವನು ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಸರ್ಪ ಆ ನಹುಷ ಹೇಳ್ತಾನೆ, ದಾನಂಚ ಸತ್ಯಂಚ ತತ್ವಂ ವಾ ಅಹಿಂಸಾ ಪ್ರಿಯಮೇವ ಚ ಯೇಷಾಂ ಕಾರ್ಯಗರೀಯಸ್ತ್ವಾತ್ ದೃಶ್ಯತೆ ಗುರುಲಾಘವಂ. ನಾನು ಯಾವುದನ್ನು ಹೇಳಪ್ಪ? ಈಗ ಅವನಿಗೆ ನೀವು ಮಾತಾಡುವುದು ಅಗತ್ಯ ಅಲ್ಲ. ಈಗ ಎಲ್ಲೋ ಆಸ್ಪತ್ರೆಗೆ ಓಡ್ತಾ ಇದ್ದಾನೆ, ಅವನಿಗೆ ನೀವು ಒಂದು ಸಹಾಯ ಮಾಡಬೇಕಿದೆ, ದುಡ್ಡು ಈಗ ಅರ್ಜೆಂಟ್ ಬೇಕಿದೆ ಅವನಿಗೆ ದುಡ್ಡು ಕೊಡುವುದು ಮುಖ್ಯನೋ, ನೀವು ಇಲ್ಲ ನಿಂದು ಹಿಂದಿನ ಹಿಸ್ಟ್ರಿ ಹೇಳಲಿಕ್ಕಿದೆ ಬಾಕಿ ಅಂತ ನೀವು ಆಗ ಮಾತಾಡೋದು ಮುಖ್ಯನೋ? ಆ ಟೈಮಿಗೆ ಅವನಿಗೆ ನೀವು ಉಪದೇಶ ಮಾಡ್ತಾ ನೋಡು, ಸತ್ಯವಾದದನ್ನೇ ಹೇಳಬೇಕು, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳಬಾರದು ಅಂತ ಹೇಳುದಲ್ಲ. ಅವನಿಗೆ ಆ ಪರಿಸ್ಥಿತಿಯಲ್ಲಿ ಕೊಟ್ಟು ಬಿಡಿ. ಹೊಟ್ಟೆ ಹಾಳಾಗಿದೆ ಅಂತ ಒಬ್ಬ ನಿಂತ್ಕೊಂಡು ಗುಡುಗುಡು ಅಂತ ಒದ್ದಾಡ್ತಾ ಇದ್ದಾಗ ನೀವು ನನ್ನ ಮಾತಾಡಿಸಿ ನೀನು ತತ್ವೋಪದೇಶ ಮಾಡ್ತೇನೆ ಅಂತ ಕೂತ್ರೆ ಆವಾಗ ಅದು ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ಚಂದ ಹೇಳ್ತಾನೆ, ಯೇಷಾಂ ಕಾರ್ಯಗರೀಯಸ್ತ್ವಾತ್. ಯಾವುದು ಯಾವ ಕಾಲಕ್ಕೆ ಪ್ರಾಮಿನೆನ್ಸ್ ತಗೊಳುತ್ತೋ ಅದರ ಕಡೆಗೆ ನಾವು ಮಹತ್ವ ಕೊಡಬೇಕು. ದಾನ ಕೊಡೋದ್ರಿಂದ ಆ ಕ್ಷಣದ ಪರಿಹಾರ ಆಗುತ್ತೆ, ಏನೋ ಒಂದು ಸಮಸ್ಯೆ, ಮೊದಲು ಅದನ್ನು ಮಾಡಿ. ಯಾರಿಗೋ ಒಬ್ರಿಗೆ ಈಗ ಸತ್ಯ ಹೇಳಿದ್ರೆ ಅವ್ರ ಮನಸ್ಸು ಸಮಾಧಾನ. ನೀವು ದುಡ್ಡೇ ಬೇಡ ಅವರಿಗೆ, ನನ್ಗೆ ಸತ್ಯ ಏನು ಗೊತ್ತಾಗ್ಬೇಕು, ನಿಮ್ ಸಹಾಯ ಕೇಳಲಿಲ್ಲ, ನಿಮ್ಮ ಹತ್ರ ಉಪಕಾರ ಕೇಳಲಿಲ್ಲ, ನನಗೇನು ತೊಂದರೆ ಇಲ್ಲ, ಹಿಂಸೆ ಆದ್ರೂ ತೊಂದರೆ, ನಂಗೆ ಸತ್ಯ ಗೊತ್ತಾಗ್ಬೇಕು ಅಂತ ಕೆಲವೊಮ್ಮೆ ಪ್ರಾಮಾಣಿಕವಾದ ವಿಷಯದ ಕಡೆಗೆ ಮಾತ್ರ ಅವನ ಮನಸ್ಸಿರುತ್ತೆ. ಆಗ ಸತ್ಯ ಹೇಳುವುದೇ ಮೊದಲು. ಇಲ್ಲ ನಿನಗೆ ಹಿಂದಿದ್ದೆಲ್ಲ ಶುರು ಮಾಡ್ತೇನೆ ಅಂತ ಆಗ ಇಲ್ಲ ನೀನು ಇದನ್ನು ತಗೋ ಅದನ್ನು ತಗೋ ಅಥವಾ ನಿನಗೆ ಏನು ಹಿಂಸೆ ಆಗುತ್ತೆ. ಹಿಂಸೆ ಪ್ರಶ್ನೆ ಅಲ್ಲ. ಎಲ್ಲಿ ಯಾವುದು ಬಲೀಯವು ಯಾವುದು ಗರಿಯವು, ಗರಿಯ ಅಂದ್ರೆ ಅಗತ್ಯವಾದದ್ದು, ಆ ಕಾಲಕ್ಕೆ ಅದನ್ನು ಗಮನಿಸಬೇಕು. ಹೊರತು ಇದರಲ್ಲಿ ಗುರುಲಾಘವಗಳನ್ನು ಹೇಳಲಿಕ್ಕೆ ಬರುದಿಲ್ಲ. ಸತ್ಯ ಶ್ರೇಷ್ಠ, ದಾನ ಕಮ್ಮಿ, ದಾನ ಶ್ರೇಷ್ಠ, ಪ್ರಿಯವಾದದ್ದನ್ನು ಮಾತಾಡುವುದು ಕಮ್ಮಿ, ಅಥವಾ ಪ್ರಿಯವಾದದ್ದೇ ಶ್ರೇಷ್ಠ, ಅಹಿಂಸೆ ಅನ್ನೋದು ಚಿಕ್ಕದಾಗ್ಬಿಡುತ್ತೆ. ಆಯಾ ಕಾಲದಲ್ಲಿ ಆಯಾ ಗುಣಕ್ಕೆ ಬಲ ಬಂದೇ ಬರುತ್ತೆ. ಎಲ್ಲವೂ ಬೇಕು. ಹೀಗೆ ಪ್ರಶ್ನೆಯ ಆಂತರ್ಯ ಎಲ್ಲಿ ಹೋಗ್ತಿತ್ತು ಅಂದ್ರೆ, ಅಕಸ್ಮಾತ್ ಯಾವುದೋ ಒಂದನ್ನು ಹೇಳಿದ್ರೆ ಹಾಗಾದ್ರೆ ನಾನು ಅಹಿಂಸೆಯಲ್ಲಿ ಇದ್ದು ಬಿಡ್ತೇನೆ, ಸತ್ಯ ಹೇಳಬೇಕಾಗಿಲ್ಲ, ನಾನು ಯಾರಿಗೂ ತೊಂದರೆ ಮಾಡಲ್ಲ ಆದ್ರೆ ಸತ್ಯ ಹೇಳಲ್ಲ. ಅಥವಾ ನಾನು ದಾನ ಬೇಕಾದಷ್ಟು ಮಾಡ್ತೇನೆ ಆದ್ರೆ ಒಳಗಿನ ಲಫ್ಡ ಯಾರ ಹತ್ರ ಕೇಳಬಾರ್ದು, ನಾವೇನು ಅನ್ಯಾಯ ಮಾಡ್ತೇವೆ, ನಾವು ಬೇಕಾದಷ್ಟು ದಾನ ಮಾಡ್ತೇವೆ, ಸದ್ಗತಿ ಸಿಗುತ್ತಾ? ಇಲ್ಲ ಅಂದ್ರು. ಸತ್ಯವೂ ಇರಬೇಕು, ದಾನವೂ ಜೊತೆಗಿರಬೇಕು. ಯಾಕೆಂದ್ರೆ ಅದು ಎಷ್ಟು ಒಂದಕ್ಕೊಂದು ಹೋಲಿಕೆ ಆಗದ ಸಂಗತಿ ಅಂದ್ರೆ, ಯಾರು ದಾನ ಮಾಡ್ತಿರ್ತಾನೋ ಅವನಿಗೆ ಪ್ರಿಯವಾದದ್ದನ್ನು ಮಾತಾಡ್ಲಿಕ್ಕೆ ಬರುದಿಲ್ಲ. ಸತ್ತೋಗ್ಲಿಂದ ಕೊಟ್ಟೆ ಅಂತ, ಹಾಳಾಗೋಗ್ಲಿಂದ ಕೊಟ್ಟೆ ಅಂತ ಹೇಳುವಾಗ್ಲೇ ಅದು ಗೊತ್ತಿಲ್ಲ, ಅವನ ಉದ್ದೇಶಪೂರ್ವಕ ಇಲ್ಲದೆ ಇರ್ಬೋದು. ಆದ್ರೆ ಯಾರೋ ಮಾತಾಡ್ತಾ 10 ಸಲ ಕೇಳ್ತಾನೆ ಪಾಪ ಅವನ ಅಗತ್ಯ. ಕೇಳದೇ ಇದ್ರೆ ಕೊಡುವುದಿಲ್ಲ ಯಾರು ಅಂತ ಅವನ ಅಗತ್ಯ. ಇವ್ನು ಕೊಡುವಾಗ ಎಷ್ಟು ಕಿರಿಕಿರಿ ಮಾಡ್ತಾನೆ, ಹಾಳಾಗೋಗ್ಲಿಂದ ಕೊಟ್ಟೆ ಅಂತ ನಮಗೆ ಕೊಟ್ಟದ್ದೇನು ಲಾಭ ಆಯ್ತು? ನಮ್ಗೆ ಯಾರಾದ್ರೂ ಹಾಗೆ ಹೇಳಿಕೊಟ್ರೆ ನಾವು ಇಸ್ಕೊಡ್ತೇವ? ಅಂದಾಗ ನಮಗೆ ದಾನ ಮಾಡುವವನಿಗೆ ಇನ್ನೊಬ್ಬರಿಗೆ ಹಿಂಸೆ ಮಾಡದಂತೆ ಬದುಕುವುದು, ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡುವುದು ಇದು ಗೊತ್ತಾಗಲ್ಲ. ಆದ್ರೆ ಇದೆಲ್ಲ ಒಂದಕ್ಕೊಂದು ಹೊಂದಿಕೆ ಆಗದ. ನೋಡಿ, ಸತ್ಯ ಹೇಳಬೇಕು, ಹಿಂಸೆ ಆಗ್ಬಾರ್ದು. ಸತ್ಯ ಹೇಳಬೇಕು, ಪ್ರಿಯವಾಗಿರ್ಬೇಕು. ಪ್ರಿಯ ಮಾತಾಡಬೇಕು, ಸತ್ಯವೂ ಇರಬೇಕು. ಪ್ರಿಯ ಆಗಿರಬೇಕು, ಆದ್ರೆ ಹಿಂಸೆಯನ್ನ ತರಬಾರದು. ಅಂದ್ರೆ ಇದು ತುಂಬಾ ಕಷ್ಟದ ಬದುಕು. ಆದ್ರೆ ಇದರಿಂದ ಖಂಡಿತ ಒಬ್ಬ ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಇದೇ ಜೀವನ ಅಂದ್ರೆ ಇಷ್ಟೇ, ಇದೇ ಈ ಬ್ಯಾಲೆನ್ಸಿಂಗೇ ಬದುಕು. ಇಲ್ಲಿಂದ ಈ ಜಾರತ್ತೆ, ಇಲ್ಲಿಂದ ಈ ಜಾರತ್ತೆ, ತಕ್ಕಡಿಯಲ್ಲಿ ಕಪ್ಪೆ ತೂಗಿದ ಹಾಗೆ. ಅದು ಈ ಕಡೆಯಿಂದ ಸರಿ ಮಾಡ್ತಾ ಇರ್ತಂದ್ರೆ ಇಲ್ಲೊಂದು ಹಾರಿ ಇರುತ್ತೆ, ಇಲ್ಲೊಂದು ಸರಿ ಮಾಡ್ತಾ ಇಲ್ಲಿಂದ ಹಾರಿ ಇರುತ್ತೆ. ಇದನ್ನ ಬಹಳ ಎಚ್ಚರದಿಂದ ನಾವು ಅನುಸರಿಸಬೇಕು ಅಂತ ಹೇಳ್ತಾನೆ. ಒಟ್ಟಂತೂ ಕೆಲವೊಂದು ಅವನು ಅದನ್ನು ಬಿಡಿಸಿ ಹೇಳಿದ, ನಾನು ಅದನ್ನ ಶ್ಲೋಕದ ಸಂಗ್ರಹವನ್ನು ಮಾಡಿ ಹೇಳಿದೆ.
ಪ್ರೇತಮನ್ಯಂತೆ ಅನ್ಯತ್ತೆ ಬ್ರೂಹಿ ಯಾವತ್ ಬ್ರವೀಮ್ಯಹಂ. ಸರಿ, ಇಷ್ಟು ಕೇಳಿದ್ಯಲ್ವಾ, ನನಗೆ ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳು ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಕರ್ಮಗಳಿಗೆ ಒಂದು ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಕರ್ಮ ಫಲ ಸಿಗುತ್ತೆ. ಅದು ಎಂಥದ್ದಿರುತ್ತೆ? ಅಶರೀರಸ್ಯ ದೃಶ್ಯತೆ ಪ್ರಬ್ರೂಹಿ ವಿಷಯಾಂಶಮೇ. ಇಲ್ಲಿ ಬಂದಾಗ ಅವ್ರು ಯಾವ ರೀತಿ ಅದನ್ನ ಅಂದ್ರೆ ಯಾವ ರೀತಿಯ ಆ ಫಲವನ್ನು ಅನುಭವಿಸ್ತಾನೆ ಅಂತ ಕೇಳಿದಾಗ ಸರ್ಪ ಹೇಳ್ತಾನೆ, ತಿಸ್ರೋ ವೈ ಗತಯೋ ರಾಜನ್ ಪರಿದೃಷ್ಟ ಸ್ವಕರ್ಮಭಿ ಮಾನುಷಂ ಸ್ವರ್ಗವಾಸಶ್ಚ ತಿರ್ಯಜ್ಞೋನಿಶ್ಚ ತತ್ತ್ರಿಧಾ. 3 ತರದ ಫಲವನ್ನು ಒಬ್ಬ ಮನುಷ್ಯ ಅನುಭವಿಸ್ತಾನೆ, ಅಥವಾ ಸಾಧಕ ಜೀವ. ಒಂದೋ ಮನುಷ್ಯ ಶರೀರ ಪಡ್ಕೊಳ್ತಾನೆ, ಇಲ್ಲ ಸ್ವರ್ಗ ವಾಸವನ್ನ ಹೊಂದುತ್ತಾನೆ, ಇಲ್ಲ ತಿರ್ಯಜ್ಞೋನಿ, ನಾಯಿ ಪ್ರಾಣಿ ಕ್ರಿಮಿ ಕೀಟ ಹುಳ ಹುಪ್ಪಟೆ ಇನ್ನೇನೋ ವೈರಸ್ ಆಗಿಯೋ ಹುಟ್ಟಿ ಊರನ್ನೆಲ್ಲ ಹಾಳು ಮಾಡುತ್ತಾನೆ. ಅಂತೂ 3 ರೀತಿಯಾದ ಹುಟ್ಟಿನ ಫಲವನ್ನ ಒಬ್ಬ ತನ್ನ ಕರ್ಮದ ಫಲಕ್ಕೆ ಅನುಗುಣವಾಗಿ ಪಡೀತಾನೆ. ಅದರಲ್ಲಿ ಮಾನುಷನಾಗಿ ಹುಟ್ಟಿದ್ರೆ ಸ್ವರ್ಗದಲ್ಲಿದ್ದಾಗ ಮತ್ತೆ ವಿಶೇಷವಾದ ಸಾಧನೆ ಮಾಡ್ಲಿಕ್ಕಾಗತ್ತೆ ಅಂತಿಲ್ಲ, ಅಲ್ಲಿ ಸುಖ ಅನುಭವಿಸುವುದಷ್ಟೇ. ಈಗ ನಾವು ಯಾವುದೋ ಮದುವೆಗೆ ಹೋದಾಗ ಮದುವೆಯ ಸಂತೋಷವನ್ನು ಅನುಭವಿಸುವುದಷ್ಟೇ ಹೊರತು, ಕೆಲವೊಮ್ಮೆ ಆಗುತ್ತೆ ಇನ್ನೊಂದು ಮದುವೆಗೆ 4 ಹೊಂಡ ತೊಡೋದಾಗುತ್ತೆ. ಆದ್ರೆ ಸಹಜವಾಗಿ ಮದುವೆಗೆ ಹೋಗುದು ಅಂತ ಅನ್ನೋದು ಆ ಮದುವೆಯಲ್ಲಿ ಅಟೆಂಡ್ ಆಗಿ ಖುಷಿ ಆಗ್ಬೇಕು. ನಾವು ವಾಪಸ್ ಹೋಗೋಕೆ ಟೈಮ್ ಯಾವ ಗಾಡಿ ಬರುತ್ತೆ ಅದನ್ನೇ ಟೆನ್ಷನ್ ಅಲ್ಲಿ ಕೂತಿದ್ರೆ ಆ ಮದುವೆಯ ಭಾಗವನ್ನು ಯಾವುದನ್ನು ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮನುಷ್ಯನಿಗೆ ಬೇಕಾದದ್ದು ಬಹಳ ಮುಖ್ಯವಾಗಿ ಆ ಹೊತ್ತಿನಲ್ಲಿ ಏನನ್ನ ಪಡೀತಾ ಇದ್ದಾನೋ ಅದನ್ನ ಸರಿಯಾಗಿ ಅನುಭವಿಸ್ಲಿಕ್ಕೆ. ಅದರಿಂದಾಗಿ ಮನುಷ್ಯನಿಗೆ ಅವರು ಹೇಳಿದ್ರು, ಯಾವುದೇ ಒಂದು ಸಂಗತಿಯನ್ನ ಪಡೆಯುವ ಮುನ್ನ ಮಾನುಷಂ ಸ್ವರ್ಗವಾಸಶ್ಚ. ಸ್ವರ್ಗವಾಸ ಅನ್ನೋದು ಸುಖ ಸಹಜವಾಗಿ ಇರುವಂಥದ್ದು. ಇದನ್ನ ಹೇಳಿ ತಿರ್ಯಗ್ ಯೋನಿಯಲ್ಲಿ ಹುಟ್ಟಿದವನು ಮತ್ತೆ ಅದು ಹಸು ಆಗ್ಬೋದು, ಕುದುರೆ ಆಗ್ಬೋದು, ಒಂದೇನು ಅಂದ್ರೆ ತಿರ್ಯಗ್ ಯೋನಿಯಾಗಿ ಹುಟ್ಟಿದವನಿಗೆ ಮುಂದೆ ಉತ್ತಮವಾದ ಗತಿ ಸಿಗುತ್ತೆ, ಅದಕ್ಕಿಂತ ಮೇಲಿನ ಗತಿ ಸಿಗುತ್ತೆ. ಯಾಕಂದ್ರೆ ಅದರಲ್ಲಿ ಮತ್ತೆ ಪಾಪಕರ್ಮ ಅಂತಿಲ್ಲ, ಅನುಭವಿಸುವುದಷ್ಟೇ. ಅದರಲ್ಲಿ ಕುದುರೆ, ಆನೆ ಅಥವಾ ಹಸು ಇಂತಹದ್ದುಗಳಾದಾಗ ಅದು ಉತ್ತಮ ಗತಿಗೆ ಅವನನ್ನು ಕೊಂಡು ಹೋಗುತ್ತೆ. ಆ ಸ್ಥಾನಕ್ಕೆ ಬಂದಿದ್ದಾನೆ. ಕ್ರಿಮಿಕೀಟದ ಬಗ್ಗೆ ಅವ್ರು ಮಾತಾಡ್ಲಿಲ್ಲ, ನಮ್ಗೆ ಅದರದ್ದು ವ್ಯವಹಾರವು ಇದೆ, ಎಲ್ಲೆಲ್ಲೋ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಮನುಷ್ಯನಿಗೆ ಉಪಕಾರ ನೀಡುವ ಮತ್ತು ಹೆಚ್ಚು ಸಮಾಜಕ್ಕೆ ಪ್ರಸಿದ್ಧ ಅಂತ ಅನ್ನಿಸುವಂತಹ ಪ್ರಾಣಿಗಳಾಗಿ ಹುಟ್ಟಿದ, ಹಿಂಸ್ರ ಅಲ್ಲದೆ ಸಹಕಾರಿಯಾಗುವಂತಹ ಪ್ರಾಣಿಗಳಾಗಿ ಹುಟ್ಟಿದ ಮೇಲೆ ಕಷ್ಟ ಇದೆ ಅವುಗಳಿಗೆ. ಹಸುಗಳಿಗೂ ಕಷ್ಟ ಇದೆ, ಕುದುರೆಗಳಿಗೂ ಕಷ್ಟ ಇದೆ, ಆನೆಗಳಿಗೂ ಕಷ್ಟ ಇದೆ, ಯಾವುದಕ್ಕೂ ಕಷ್ಟ ತಪ್ಪಿದ್ದಲ್ಲ. ಆದ್ರೆ ಏನು ಅಂದ್ರೆ ಆ ಹಂತದಿಂದ ಅವರು ದೇವತ್ವಮತಿ ಉತ್ತಮ ಗತಿಯನ್ನು ಮುಂದೆ ಮನುಷ್ಯನಾಗಿ ದೇವತೆಗಳಾಗಿ ಹುಟ್ಟುವುದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಆದ್ರೆ ಮನುಷ್ಯನಾಗಿ ಹುಟ್ಟಿದವರು ಸಾಮಾನ್ಯ ಜಾರಿ ಮತ್ತೆ ಹಿಂದೆ ತಳ್ಳಲ್ಪಡ್ತಾನೆ ಹೊರತು ಉತ್ತಮ ಗತಿಗೆ ಹೋಗುವುದು ಕಷ್ಟ. ಆದ್ರಿಂದಾಗಿ ಅವನಿಗೆ ಎಚ್ಚರದಲ್ಲಿ ಜಾಸ್ತಿ ಇರಬೇಕು. ಈ ಮೇಲಿನ ಮೆಟ್ಲಲ್ಲಿರೋನು ಜಾರಿದ್ರೆ ಕೆಳಗೆ ಬೀಳುದು, ಮೆಟ್ಲು ಹತ್ತೋನೆ ಜಾರಿ ಬಿದ್ರೆ ಅಲ್ಲೇ ಬಿದ್ದ, ಅಯ್ಯೋ ಇಷ್ಟೇ ತಾನೆ ಅಂತ ಮತ್ತೊಮ್ಮೆ ಹತ್ತಿದ. ಇದು ಎಲ್ಲರ ಸಮಸ್ಯೆ. ಅದರಿಂದಾಗಿ ಮನುಷ್ಯತ್ವಾತ್ ಪರಿಭ್ರಷ್ಟ ತಿರ್ಯಗ್ಯೋನು ಪ್ರಸೂಯತೆ. ಮನುಷ್ಯತ್ವಕ್ಕೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಅವನು ತಿರ್ಯಗ್ಯೋನಿಯಲ್ಲೇ ಹುಟ್ಟುವನು, ಮತ್ತೆ ಅವನು ಕೆಟ್ಟ ಜನ್ಮವನ್ನೇ ಪಡೀತಾನೆ. ಆಗ ಮತ್ತೆ ಕೆಲವು ಪ್ರಶ್ನೆಗಳನ್ನ ಅದರಲ್ಲಿ ಜಾತೋ ಜಾತಶ್ಚ ಬಲವಾನ್ ಭುಂಕ್ತೆ ನಾಮ್ನಾಥ ದೇಹವಾನ್ ಫಲಾರ್ಥಸ್ತಾತ ನಿಷ್ಪೃತ್ತ ಪ್ರಜಾಲಕ್ಷಣ ಭಾವನಃ. ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳುವ ವ್ಯವಸ್ಥೆ ಪ್ರಪಂಚದ್ದು, ಪರಮಾತ್ಮನದ್ದು. ಅದರಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಸಹಜವಾಗಿ ಆಹಾರ ಆಗುತ್ತೆ ಅಥವಾ ಸಹಾಯ ಆಗುತ್ತೆ ಅಥವಾ ಅವಲಂಬನೆ. ಆಹಾರ ಅಂತ ಒಂದೇ ಅವಲಂಬನೆ ಅಲ್ಲ ಅಲ್ವಾ. ಈಗ ನಾವು ಹಸುವನ್ನು ಅವಲಂಬಿಸಿದ್ದೇವೆ ಅಂದ್ರೆ ಆಹಾರ ಆಗ್ಬೇಕಾಗಿಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಒಟ್ಟು ಅವಲಂಬನೆ. ಒಂದಕ್ಕೊಂದು ಅವಲಂಬಿತವಾಗಿ ಆಗಿಯೇ ಜಗತ್ತು ನೆಲೆಸಿರುವಂತದ್ದಾದ್ರಿಂದಾಗಿ ಯಾರು ಹೆಚ್ಚು ಹೆಚ್ಚು ತಪ್ಪಿನಿಂದಾಗಿ ನೆಲೆಸಿದ ಶರೀರವನ್ನು ಪಡೆದಿರ್ತಾನೋ ಅವನು ಹೆಚ್ಚು ಹೆಚ್ಚು ಇನ್ನೊಬ್ಬರನ್ನು ಅವಲಂಬಿಸಿ ಮತ್ತೆ ಮತ್ತೆ ಕೆಳಕ್ಕೆ ಜಾರ್ತಾನೆ ಹೋಗ್ತಾನೆ. ಒಂದು ಬಲವಾದ ಪ್ರಾಣಿ ಮತ್ತೊಂದು ಬಲವಾದ ಪ್ರಾಣಿಯನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಮನುಷ್ಯ ಎಲ್ಲ ಪ್ರಾಣಿಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಹಠಕ್ಕೆ ಬೀಳ್ತಾನೆ. ಕೆಲವೊಮ್ಮೆ ಮಾತ್ರ ಅದು ತಲೆ ಕೆಟ್ಟಾಗ ಅವನನ್ನು ಉಳಿಸುವುದಿಲ್ಲ, ಒಂದು ಹಾದು ಎತ್ತರಕ್ಕೆ ಬಿಸಾಕ್ಬಿಡುತ್ತೆ. ಅದು ಎಲ್ಲೋ ಕೆಲವು ಸಲ. ಆಮೇಲೆ ಮತ್ತೆ ಅದರ ಮೇಲೆ
ಸ್ವಲ್ಪ ಹೊತ್ತಾದ್ಮೇಲೆ ಆನೆ ಆಗಲಿ ಅಥವಾ ಇನ್ಯಾವುದೇ ಪ್ರಾಣಿ ಆಗಲಿ ತಗ್ಗುತ್ತೆ. ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಶಬ್ದೇ ಸ್ಪರ್ಶೇ ಚ ರೂಪೇ ಚ ತಥೈವ ರಸಗಂಧಯೋ ತಸ್ಯಾಧಿಷ್ಠಾನಮವ್ಯಗ್ರೋ ಭೂಹಿ ಸರ್ಪ ಯಥಾ ತಥಂ. ನನಗೆ ಇನ್ನೊಂದು ಪ್ರಶ್ನೆ ಇರುವುದು, ಕೇಳುತ್ತೆ, ನೋಡ್ತೇನೆ, ರುಚಿ ನೋಡ್ತೇನೆ, ಸ್ಮೆಲ್ ಬರುತ್ತೆ, ಬರಲಿಲ್ಲ ಅಂದ್ರೆ ಸ್ವಲ್ಪ ಡೌಟ್ ಬರುತ್ತೆ, ಅಂದ್ರೆ ಮುಟ್ಟಿದಾಗ ಗೊತ್ತಾಗುತ್ತೆ, ಇದೆಲ್ಲ ಅನುಭವಿಸ್ತೇನೆ ನಾನು. ಈ ಅನುಭವಿಸುವುದಕ್ಕೆ ಅಂದ್ರೆ ಬರುವುದು ಬೇರೆ ಬೇರೆ ಇಂದ್ರಿಯದಿಂದ, ಆದ್ರೆ ಗೊತ್ತಾಗುವುದು ಒಬ್ಬನಿಗೆನೆ. ಈಗ ಶಬ್ದ ಕೇಳಿದ್ದು ನಿಮ್ಗೆ ಗೊತ್ತಾಯ್ತು ಅಂತ ನಾನು ಹೇಳೋದಿಲ್ಲ, ನನಗೆ ಗೊತ್ತಾಗುತ್ತೆ. ನೋಡಿದ್ದನ್ನು ನಾನೇ ಅನುಭವಿಸಿ, ಎಲ್ಲೆಲ್ಲಿಂದಲೋ ಬಂದ ಜ್ಞಾನ ಅದು ಒಬ್ಬನಿಗೆ ಒಂದು ಅಧಿಷ್ಠಾನ ಯಾವುದದು ಹೇಗೆ ಗೊತ್ತಾಗುತ್ತೆ? ನೇರ ಜೀವಕ್ಕೆ ಕಣ್ಣಿನ ಜೊತೆಗೆ ಸಂಪರ್ಕ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಜೀವ ಈ ಕಣ್ಣಿಗೆ ಓಡಿ ಬರುದು, ಅದೇ ಟೈಮಿಗೆ ಕಿವಿ ಕೇಳಿಸ್ಬೇಕು ಅಂತಿದ್ದಾಗ ಇಲ್ಲ ಒಂದ್ ನಿಮಿಷ ತಾಳು ನಾನು ಕಿವಿ ಹತ್ರ ಬರ್ತೇನೆ ಅಂತ ಇಲ್ಲಿಗೆ ಬರುದು, ಹೀಗೆಲ್ಲ ಇಲ್ಲ. ನೋಡ್ತಾ ಇರುವ ಹಾಗೇನೆ ಕಿವಿಗೂ ಸದ್ದು ಬೀಳ್ತಾ ಇರುತ್ತೆ, ಬಣ್ಣ ಗಮನಿಸ್ತಾ ಇರ್ತಾನೆ, ತಿಂತಾ ಇರ್ತಾನೆ, ರುಚಿ ಗಮನಿಸ್ತಾ ಇರ್ತಾನೆ, ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲೇನೋ ಡ್ಯಾನ್ಸ್ ಆಗ್ತಾ ಇರುತ್ತೆ, ಎಲ್ಲನೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾಡ್ತಿರ್ತಾನೆ. ಇದು ಏಕಾಧಿಷ್ಠಾನ ಯಾವುದು? ತಸ್ಯಾಧಿಷ್ಠಾನ ಅವ್ಯಗ್ರಹ. ನಮ್ಗೆ ಈ ಪ್ರಶ್ನೆಗಳೇ ಬರುವುದಿಲ್ಲ. ಅವನಿಗೆ ಸ್ವಲ್ಪ ಪ್ರಶ್ನೆ ಹೇಗೆ ಕೇಳಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ. ಆಗ ಸರ್ಪ ಹೇಳ್ತಾನೆ, ತದಾತ್ಮದ್ರವ್ಯಮಾಯುಷ್ಯಂ ದೇಹ ಸಂಶ್ರಯಾಣಾನ್ವಿತಂ ಕರಣಾಧಿಷ್ಠಿತಂ ಭೋಗಾನ್ ಉಪಭುಂಕ್ತೆ ಯಥಾವಿಧಿ. ಭೋಗಿಸುವನೊಬ್ಬನೇ, ಆದ್ರೆ ಭೋಗಿಸುವುದಕ್ಕೆ ಸಾಧನಭೂತವಾದಂಥದ್ದು ಒಂದಿದೆ, ಕರಣ ಅಂತ ಕರೀತಾರೆ. ಯಾವುದರಿಂದಾಗಿ, ಈಗ ನೋಡಿ, ನಂಗೆ ನೋಡ್ಲಿಕ್ಕೆ ಮನಸ್ಸಿಲ್ಲ, ಕೇಳಲಿಕ್ಕೆ ಮನಸ್ಸಿಲ್ಲ, ಇವತ್ತು ಮುಟ್ಲಿಕ್ಕೆ ಮನಸ್ಸಿಲ್ಲ, ಇವತ್ತು ತಿನ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೀಗೆ ನಾವು ಮನಸ್ಸಿಲ್ಲ ಅನ್ನುವ ಮಾತನ್ನ ಆಡ್ತಾ ಇರ್ತೇವೆ. ಹಾಗಾದ್ರೆ ಎಲ್ಲದಕ್ಕೂ ಕಣ್ಣಿನ ನೋಟದ ಕ್ರಿಯೆಗೆ ಕಾರಣ ಮನಸ್ಸು, ಕಿವಿಯ ಕೇಳುವಿಕೆಗೆ ಕಾರಣವಾದದ್ದು ಮನಸ್ಸು. ಕಣ್ಣು ನೋಡು ಅಂತ ಹೇಳಿದ್ರೆ ಆ ವಸ್ತುವನ್ನು ನೋಡುತ್ತಾನೆ, ಕಿವಿಗೆ ಕೇಳು ಅಂದಾಗ ಆ ವ್ಯಕ್ತಿ ಆ ವಸ್ತುವನ್ನ ಆ ಶಬ್ದವನ್ನ ಕೇಳ್ತಾನೆ, ಇಲ್ಲ ಅಂದ್ರೆ ಹಾಡೇ ಕೇಳುದು ಬೇಡ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಸಂಗತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಮನಸ್ಸು ಅನ್ನೋದು ಬೇಕು, ಇದು ಅಧಿಷ್ಠಾನ ಅಂತ ಹೇಳ್ತಾನೆ. ಹಾಗಾಗಿ ತಸ್ಯ ಭೋಗಾಧಿಕರಣೆ, ಆ ಭೋಗವನ್ನ ನೋಡಿದ ಖುಷಿ, ಕೇಳಿದ ಖುಷಿ, ಯಾವುದೇ ಒಂದು ಇಂದ್ರಿಯದಿಂದ ಬಂದ ಖುಷಿಯನ್ನ ಅನುಭವಿಸ್ಲಿಕ್ಕೆ ಅವನಿಗೆ ಪ್ರಧಾನವಾದ ಇಂದ್ರಿಯ ಮನಸ್ಸಾಗತ್ತೆ. ಇದರ ಮಧ್ಯದಲ್ಲಿ ಆ ನಂತರ ಅದು ಬುದ್ಧಿಯಿಂದ ನೋಡಿದ್ರಲ್ಲಿ ಯಾವ್ದು ಬೇಕು, ಕೇಳಿದ್ರಲ್ಲಿ ಯಾವ್ದು ಚೆನ್ನಾಗಿಲ್ಲ, ತಿಂದಿದ್ರಲ್ಲಿ ಯಾಕೋ ತಪ್ಪೆ ಇದೆ, ಮುಟ್ಟಿದ್ರಲ್ಲಿ ಯಾಕೋ ಮೆತ್ತಗಿಲ್ಲ, ಯಾಕೋ ಚಪಾತಿ ಮಾಡ್ಲಿಕ್ಕೆ ಹೇಳಿದ್ರೆ ರೊಟ್ಟಿ ಮಾಡಿದ್ದಾರೆ ಅಂತ ಎಲ್ಲ ಆಮೇಲೆ ಅನ್ನಿಸಿ ಏನಾದ್ರೂ ವ್ಯತ್ಯಾಸ ಕಾಣಿಸಿದ್ರೆ ಅದಕ್ಕೆ ಕಾರಣ ಬುದ್ಧಿ. ಬುದ್ಧಿ ಅದರ ವಿವೇಚನೆ ಮಾಡುತ್ತೆ, ಇದು ಸರಿ, ಇದು ತಪ್ಪು, ಇದು ಬೇಕು, ಇದು ಬೇಡ ಇತ್ಯಾದಿಗಳನ್ನ ಹೇಳುತ್ತೆ. ಹೀಗೆ ಆ ಮಾತುಗಳನ್ನ ಹೇಳಿದಾಗ ಈ ಮನುಷ್ಯ ವ್ಯತ್ಯಾಸಗಳನ್ನು ಗುರುತಿಸಿ ಅನುಭವಿಸ್ತಾನೆ. ತಕ್ಷಣ ಯುಧಿಷ್ಠಿರನ ಮತ್ತೆ ಪ್ರಶ್ನೆ, ನೀವು ಎರಡು ಹೇಳಿದ್ರಿ, ಮನಸ್ಸು ಮತ್ತು ಬುದ್ಧಿ, ಇದೆರಡರ ವ್ಯತ್ಯಾಸ ಹೇಗೆ? ನಮಗೆ ಮನಸ್ಸಿಲ್ಲ ಅಂತಾನೋ ಬುದ್ಧಿ ಇಲ್ಲ ಅಂತಾನೋ ಯಾವುದನ್ನು ಹೇಳ್ಬೇಕು ನಾವು? ಗೊತ್ತಾಗಲ್ಲ ನಮಗೆ. ಎರಡು ಬೇರೆ ಬೇರೆನಾ ಅಥವಾ ಅದಕ್ಕಿರುವ ವ್ಯತ್ಯಾಸ ಏನು ಹೇಳಿ? ಮನಸಶ್ಚಾಪಿ ಬುದ್ಧೇಶ್ಚ ಬ್ರೂಹಿನೇ ಲಕ್ಷಣಂ ಪರಂ. ಮನಸಶ್ಚ ಬುದ್ಧೇಶ್ಚ, ಮನಸ್ಸಿನ ಮತ್ತು ಬುದ್ಧಿಯ ಎರಡರ ಲಕ್ಷಣ ಏನು? ಅದನ್ನು ಬೈಫರ್ಕೇಟ್ ಮಾಡುದು ಹೇಗೆ? ಎರಡು ಬೇರೆ ಬೇರೆ ಅಂತ ನಮ್ಗೆ, ನಾನೀಗ ಬುದ್ಧಿಯಿಂದ ಯೋಚಿಸ್ತಾ ಇದ್ದೇನೆ, ನಾನು ಮನಸ್ಸಿಂದ ಆಲೋಚಿಸ್ತಾ, ಇದೆಲ್ಲ ಗೊತ್ತಾಗಲ್ಲ. ಸುಮ್ನೆ ತಲೆಗೆ ಬಂತು, ತಗೊಂಡ್ವಿ, ಬಂದ್ಮೇಲೆ ಆಮೇಲೆ ಬೈತಾರೆ, ಇದು ಇತ್ತಲ್ಲ ಮನೇಲಿ ಯಾಕೆ ತಂದಿ ಅಂತ. ಆಗ ಮತ್ತೆ ಬುದ್ಧಿ ಕೆಲಸ ಮಾಡುತ್ತೆ, ಅಲ್ಲಿ ತನಕ ಇತ್ತು ಅನ್ನೋದೇ ಮರ್ತೋಗಿರುತ್ತೆ, ಆಮೇಲೆ ಬಯಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇದೆಲ್ಲ ಏನು. ಅದಕ್ಕೆ ಸರ್ಪ ಹೇಳ್ತಾನೆ, ಬುದ್ಧಿರಾತ್ಮಾನುಗಾತೀವ ಉತ್ಪಾತೇನ ವಿಧೀಯತೆ ತದಾಶ್ರಿತಾ ಹಿ ಸಾಜ್ಞೇಯ ಬುದ್ಧಿಸ್ತೈಷಿಣೀ ಭವೇತ್. ಮನಸ್ಸು ಏನು ಅಂದ್ರೆ, ಮನಸ್ಸಿನ ಮುಂದಿನ ಭಾವ ಬುದ್ಧಿ, ನೆಕ್ಸ್ಟ್ ಲೇಯರ್. ಮನಸ್ಸು ಒಂದ್ಸರ್ತಿ ಎಲ್ಲವನ್ನು ತಗೊಳುತ್ತೆ, ಅದು ಒಟ್ಟು ಇದು ಭಾರತೀಯ ಮನಃಶಾಸ್ತ್ರದಲ್ಲಿ ಮಾತ್ರ ಇಷ್ಟು ವಿವರ ಇರುವುದು. ನೀವು ಜಗತ್ತಿನಲ್ಲಿ ಬೇರೆ ಸಿದ್ಧಾಂತದ ಹಿಂದೆ ಹೋದ್ರೆ ಇದರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಸಿಗಲ್ಲ. ಅವರಿಗೆ ಏನು ಅಂದ್ರೆ, ದೇಹದ ಬಯಕೆ ಹಿಂದೆಯಿಂದಲೇನೆ ಜಗತ್ತಿನ ಎಲ್ಲಾ ಅಪೇಕ್ಷೆಗಳು ಹುಟ್ಟುವುದು ಅಂತ. ಹುಟ್ಟಿದ ಮಗುವಿಗೂ ಅದನ್ನೇ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾರೆ. ಆದ್ರೆ ದೇಹದ ಬಗ್ಗೆ ಎಚ್ಚರವೇ ಇಲ್ಲದಂತಹ ಸಾಧಕರಿಗೆ, ಊರ್ಧ್ವರೇತಸ್ಕರಿಗೆ, ಅವರು ಕೂಡ ಈ ಇಷ್ಟು ಜಗತ್ತಿನ ಎಲ್ಲ ವೈಭೋಗಗಳನ್ನು ನೋಡ್ತಾರೆ, ಕೇಳ್ತಾರೆ. ಅದರಿಂದ ಅವರು
ಜಾರುವುದಿಲ್ಲ ಅಥವಾ ಅದಕ್ಕೆ ಬಲಿಯಾಗುವುದಿಲ್ಲ ಬಿಟ್ರೆ ಅವರಿಗೂ ಎಲ್ಲವೂ ನಮ್ಮ ಹಾಗೆ ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಂದ ಕೆಲಸ ಆಗಿಯೇ ಆಗುತ್ತೆ. ಭಾರತದ ವಿಜ್ಞಾನಿಗಳ ಅಥವಾ ಋಷಿಗಳ ಮಾತೇನು ಅಂತಂದ್ರೆ, ಮನಸ್ಸಿನಲ್ಲಿ 5 ಪ್ರಭೇದ ಇದೆ. ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಮನಸ್ಸು ಅನ್ನೋದು ಬುದ್ಧಿ, ಮನಃ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಬೇಕು ಬೇಡ ಕಾರಣ ಕೇಳಬೇಡಿ. ಮಗು ಹಠ ಮಾಡುತ್ತಲ್ವಾ, ನೀವು ಎಷ್ಟೇ ಬಿಡಿಸಿ ಹೇಳಿ, ಅದಕ್ಕೊಂದ್ಸರ್ತಿ ಬೇಕು ಅಂತ ಅನ್ಸಿದ್ ಬೇಕಷ್ಟೇ. ನಿಮ್ಮ ಹತ್ರ ಬುದ್ಧಿ ಇರುತ್ತೆ, ತಲೆಯಲ್ಲೋ ಪರ್ಸ್ನಲ್ಲೋ, ಅದು ಬೇಡ ಅಂತ ಹೇಳ್ತಾ ಇರುತ್ತೆ. ಯಾಕಂದ್ರೆ ಅಷ್ಟು ದುಡ್ಡಿಲ್ಲ, ಆ ಬಣ್ಣದ ಬೇಗಡೆ ಉಪಯೋಗ ಇಲ್ಲ, ಅಥವಾ ಬಹಳ ದಿವಸ ಅದು ಬಾಳಲ್ಲ. ನಮ್ಮ ಹತ್ರ ಬೇಕಾದಷ್ಟು ಅದಕ್ಕೆ ಬೇಕಾದ ಕಾರಣಗಳಿವೆ. ನಾವು ಹಾಗೆ ಮಾಡ್ತಿರ್ತೇವೆ. ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಬರುತ್ತೆ, ಇದು ಬೇಡ ಇತ್ತು. ಒಂದ್ ಮಾತಾಡಿ ಆದ್ಮೇಲೆ ಇದನ್ನು ಅವನಿಗೆ ಹೇಳಬಾರ್ದಿತ್ತೋ ಏನು, ಸುಮ್ಮನೆ ಹೇಳಿ ಅವನನ್ನು ಟೆನ್ಷನ್ಗೆ ಹಾಕ್ಬಿಟ್ಟೆ ಅಂತ ಆಮೇಲೆ ಅನ್ಸುತ್ತೆ. ಆದ್ರೆ ಟಿಕೆಟ್ ಹೋಗಿರುತ್ತೆ, ತಗೊಂಡದ್ದು ವಾಪಸ್ ಬರಲ್ಲ. ಇದರ ಎರಡರ ನಡುವೆ ಇಲ್ಲಿ ಅವನು ಕೇವಲ ಎರಡನ್ನು ಮಾತ್ರ ಮಾತಾಡಿದ. ನಾನು ಇದು ಪ್ರಸಂಗ ಬಂತು ಆದ್ರಿಂದಾಗಿ ಎಲ್ಲವನ್ನು ಸೇರಿಸಿ ಮಾತಾಡ್ತಾ ಇದ್ದೇನೆ. ಈ ಎರಡರ ಸಂಬಂಧ ಒಂದಿದೆ ಅಲ್ವಾ. ನಾನು ಬೇಡ ಅಂತ ಅನ್ಕೊಂಡೆ, ನಾನು ಇದನ್ನ ಬೇಕು ಅಂತ ಅನ್ಕೊಂಡೆ ಅಂತ ನಾನು ಅನ್ನುವ ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಇದೆಯಲ್ವಾ, ಅದು ಅಹಂ. ಅಹಂಕಾರ ಒಂದಿದೆ, ಖಾರವಾದದ್ದು, ಅದು ಬೇಡ. ಅದಲ್ಲ ಇಲ್ಲಿ ಹೇಳ್ತಾ ಇರೋದು. ಅಹಂ ಅಂದ್ರೆ ನಾನೀಗ ಫೋನನ್ನು ಇಲ್ಲಿ ಇಟ್ಟುಕೊಂಡಿದ್ದೇನೆ, ಅಥವಾ ಇನ್ನೇನೋ ಇಲ್ಲಿ ಇಟ್ಟಿದ್ದೇನೆ, ಇನ್ನೇನೋ ಒಂದು ಪುಸ್ತಕ ತೆಗೆದಿಟ್ಟಿದ್ದೇನೆ ಅಂತ ನಾನು ಅನ್ನೋದರ ಸಂಪರ್ಕ ನನಗಿದೆಯಲ್ವಾ, ಅದು ಇಲ್ಲದೆ ಹೋದ್ರೆ ನಮ್ಗೆ ನೆನಪೇ ಇರ್ತಿರ್ಲಿಲ್ಲ ಯಾವುದು. ಕೆಲವೊಮ್ಮೆ ಆ ಅಹಂನ ಅವೇರ್ನೆಸ್ ಇಲ್ಲದೆ ಹೋದಾಗ ನಾನು ಅಲ್ಲಿಗೆ ಹೋಗಿ ಬಂದ, ಈ ನಿದ್ದೆಯಲ್ಲಿ ಎದ್ದೋಡಾಡಿ ಬರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಬಾವಿ ದಂಟೆ ಮೇಲೆ ಚೂರು ಜಾರದಂತೆ ತಪ್ಪದೆ ನಡ್ಕೊಂಡು ಹೋಗಿ ಅಂತ ಡ್ಯಾನ್ಸ್ ಮಾಡಿ, ಅವರಿಗೆ ಡ್ಯಾನ್ಸ್ ಅಂದ್ರೆ ಏನಂತ ಗೊತ್ತಿರಲ್ಲ ಅಂತವ್ರು ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ವಾಪಸ್ ಬಂದು ಮಲ್ಕೊಳ್ತಾರೆ. ಇವನ್ ಯಾರೋ ವಿಡಿಯೋ ಮಾಡಿಟ್ಟಿದ್ದ ಪುಣ್ಯಕ್ಕೆ ಆಮೇಲೆ ರಾತ್ರಿ ಬೆಳಿಗ್ಗೆ ಕೇಳ್ದ, ಏನೋ ನೀನು ಈಗ, ಇಲ್ಲಪ್ಪ ನಾನು ಹೋಗೇ ಇಲ್ಲ ಅಂತ. ನೋಡು ನೀನು ಹೋಗಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇದೆ, ನೋಡು ನಮ್ದು ಮನೆಯಲ್ಲಿ ಒಂದು ಹಾಕಿದ್ದು CC ಕ್ಯಾಮೆರಾದಲ್ಲಿ ಎಲ್ಲ ಫುಟೇಜ್ ಇದೆ ಅಂತ. ಹೌದಾ, ನನಗೆ ಗೊತ್ತೇ ಇಲ್ಲ. ಅಂದ್ರೆ ಇದು ನಾನು ಅನ್ನೋ ಅವೇರ್ನೆಸ್ ಅಲ್ಲಿ ಇರುವುದಿಲ್ಲ. ಕೇವಲ ಆ ಕನಸಿನ ಹೊತ್ತಿಗೆ ಸಂಬಂಧಪಟ್ಟ ಕೆಲಸ ಮಾತ್ರ ಆಗ್ತಾ ಇರುತ್ತೆ. ಆಮೇಲೆ ನಾವು ಹೇಳ್ತೇವೆ, ನಾನು ಹೇಳಿದ್ದ ಇದು ಕನಸಾಯ್ತು ಬಿಡಿ. ಎಚ್ಚರದಲ್ಲೂ ಹೀಗಾಗುವ ಸಾಧ್ಯತೆಗಳಿರ್ತವೆ. ಕೆಲವೊಮ್ಮೆ ಪೆಟ್ಟು ಬಿದ್ದಾಗ ಹಳೇದು ಮರೆತು ಹೋಗುದು, ಅಥವಾ ಕೆಲವೊಂದು ಸರ್ತಿ ಹೇಳಿದ್ದನ್ನೇ ಮತ್ತೆ ಮತ್ತೆ, ಅದು ಸ್ವಲ್ಪ ವಯಸ್ಸಾದ್ಮೇಲೂ ಕೆಲವೊಮ್ಮೆ ಸಹಜವಾಗಿ ವಯೋದೋಷದಿಂದ ಬರುವಂಥದ್ದು. ಅದಕ್ಕೆ ನಮ್ಮ ಪ್ರಾಚೀನರಲ್ಲಿ ಏನು ಮದ್ದು ಅಂದ್ರೆ, ಅಜ್ಜಿಯರು ಅಜ್ಜಂದ್ರು ಎಲ್ಲ ಸಾಮಾನ್ಯ ಮನೆ ಮಕ್ಕಳ ಮೊಮ್ಮಕ್ಕಳ ಜೊತೆಗಿದ್ರೆ ಈ ರೋಗ ಕಾಡುವುದಿಲ್ಲ. ಇವತ್ತಿದು ಜಾಸ್ತಿ ಆಗುದಕ್ಕೆ ಕಾರಣ, ಇರುದೇ 2-3 ಜನ ಇರ್ತಾರೆ, ಅದರಲ್ಲಿ ಅವರು ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿ ತಗೊಂಡು ಹೋಗಿ ಎಲ್ಲೋ ದೂರದಲ್ಲಿ ಇರಿಸ್ತಾರೆ. ಅವ್ರಿಗೆ ಆ ಏಕಾಂತ ಕಾಡಿ